ಎಲ್ಲರಿಗೂ ನಮಸ್ಕಾರ. ನಳಿನಾ ಹಬ್ ಚಾನಲ್ಗೆ ಸ್ವಾಗತ. ನಾನು ನಳಿನಾ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ಅದು ಟಾಪಿಕ್ ಹೆಸರು ಏನಪ್ಪ ಅಂದರೆ, ನಮ್ಮ ಮನಸ್ಸನ್ನು ಬಲಪಡಿಸಲು ಒಂದು 10 ಪವರ್ಫುಲ್ ಹ್ಯಾಬಿಟ್ಸ್ಗಳಿದ್ದಾವೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಮ್ಮ ಜೀವನ ಯಾವಾಗಲೂ, ನಮ್ಮ ಜೀವನದಲ್ಲಿ ಯಾವಾಗಲೂ ಸಮಸ್ಯೆಗಳು ಹೊರಗಿನಿಂದ ಬರೋದಿಲ್ಲ ಫ್ರೆಂಡ್ಸ್. ಅವು ನಮ್ಮ ಮನಸ್ಸಿನ ಒಳಗಿನಿಂದಲೇ ಬರೋದು. ಆದರೆ ಹೆಚ್ಚು ಸಮಸ್ಯೆಗಳು ನಮ್ಮ ಮೈಂಡಿನಿಂದಲೇ ಆರಂಭವಾಗ್ತವೆ. ಅಂದರೆ ನೆಗೆಟಿವ್ ಕಮೆಂಟ್ಸ್ ಆಗಿರ್ಬೋದು. ನೆಗೆಟಿವ್ ಕಮೆಂಟ್ಸ್ ಬಂದರೆ ಸಾಕು, ನಾವು ಲೈಫಲ್ಲಿ ಏನಾದರೂ ಫೇಲ್ಯೂರ್ ಆದರೆ, ಆಮೇಲೆ ಯಾವುದೇ ವ್ಯಕ್ತಿಯಿಂದ ಒಂದು ಮಾತು ಬಂದರೆ, ನೆಕ್ಸ್ಟು ನಾವೇನಾದರೂ ರಿಜೆಕ್ಟ್ ಆಗಿದ್ದರೆ, ಇವೆಲ್ಲವೂ ಇಷ್ಟೇ ಸಾಕು ನಮ್ಮನ್ನು ಕೆಳಗೆ ಬೀಳಿಸ್ಲಿಕ್ಕೆ. ಇಷ್ಟೇ ಸಾಕು ಫ್ರೆಂಡ್ಸ್. ಆದರೂ ಕೆಲವರು ನಮ್ಮ ಲೈಫಲ್ಲಿ ನಾವು ಹಿಂದೆ ಬರಲಿಕ್ಕೆ ಇಷ್ಟೇ ಸಾಕು. ಆದರೆ ಕೆಲವರು ಅದರಲ್ಲೂ ಕೂಡ ಮತ್ತೆ ಎದ್ದು ನಿಲ್ತಾರೆ. ಅವ್ರು ಯಾಕೆ ಡಿಫ್ರೆಂಟ್ ಇರ್ತಾರೆ ಅಂತ ಅಂದರೆ, ಅವ್ರ ಮೈಂಡು ತುಂಬಾ ಸ್ಟ್ರಾಂಗ್ ಇರುತ್ತೆ ಫ್ರೆಂಡ್ಸ್. ಅವ್ರ ಹತ್ರನೂ ಹೆಚ್ಚಿನ ಹಣ ಇರೋದಿಲ್ಲ, ಮತ್ತು ಅವ್ರಿಗೂ ಕೂಡ ಲಕ್ ಇರೋದಿಲ್ಲ. ಆದರೂ ಕೂಡ ಅವರು ಚೆನ್ನಾಗಿರ್ತಾರೆ ಮೆಂಟಲಿ. ಅಂದರೆ ಅವ್ರದ್ದು ಮೈಂಡ್ ಕೂಡ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ಬೋದು. ಬನ್ನಿ ಫ್ರೆಂಡ್ಸ್, ಇವತ್ತು ಯಾವ ರೀತಿಯಾಗಿ ಸ್ಟ್ರಾಂಗ್ ಇರ್ತಾರೆ, ಕೆಲವರು ಯಾವ ರೀತಿಯಾಗಿ ನಾವು ಸ್ಟ್ರಾಂಗ್ ಆಗಬೇಕು ಅಂತ ಈ 10 ಪವರ್ಫುಲ್ ಹ್ಯಾಬಿಟ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಫ್ರೆಂಡ್ಸ್. ಮೊದಲನೇ ಹ್ಯಾಬಿಟ್ ಯಾವುದಪ್ಪ ಅಂದರೆ, ಅಕ್ಸೆಪ್ಟ್ ರಿಯಾಲಿಟಿ. ನಾವು ನಮ್ಮ ರಿಯಾಲಿಟಿಯನ್ನು ನಿಜವಾಗಿ ನಾವು ಒಪ್ಕೊಳ್ಬೇಕು ಫ್ರೆಂಡ್ಸ್. ಏನಂತಂದರೆ, ನಮ್ಮ ಜೀವನ ನಾವು ಪ್ಲ್ಯಾನ್ ಮಾಡಿದ ಪ್ರಕಾರ ನಡೆಯೋದಿಲ್ಲ. ಕೆಲವೊಮ್ಮೆ ನಾವು ಏನೋ ಒಂದು ಬಯಸಿರ್ತೀವಿ, ಅದು ಕೂಡ ಸಿಗೋದಿಲ್ಲ. ಕೆಲವೊಮ್ಮೆ ನಾವು ಜಾಬನ್ನು ಬಯಸಿರ್ತೀವಿ, ಅದು ಕೂಡ ಸಿಗೋದಿಲ್ಲ. ಆಮೇಲೆ ಕೆಲವರು ನಾವು ನಂಬಿದವರು ನಮ್ಮನ್ನೇ ಬಿಟ್ಟು ಹೋಗ್ಬೋದು. ಕೆಲವೊಮ್ಮೆ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಮಗೆ ಸಕ್ಸಸ್ ಆಗೋ ಚಾನ್ಸಸ್ ಇರಲ್ಲ. ಆಮೇಲೆ ರಿಸಲ್ಟ್ ಕೂಡ ತಡವಾಗಿ ಬರ್ಬೋದು. ಆವಾಗ ನಾವು ವೈ ಮೀ ಈಗ ಅಂತ ಅಂದ್ಕೊಳ್ತೀವಲ್ವ ಫ್ರೆಂಡ್ಸ್. ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಯಾಕೆಂದರೆ ತುಂಬ ಟ್ಯಾಕ್ಟ್ರಿಗಳು ಹೋಗ್ತಾ ಇರ್ತವೆ, ತುಂಬ ಸೌಂಡ್ ಬರ್ತದೆ, ಕ್ಷಮಿಸಿ. ಕೆಲವರು ಸ್ಟ್ರಾಂಗ್ ಪೀಪಲ್ ಇರ್ತಾರಲ್ಲ, ಅವ್ರು ಅಂದ್ಕೊಳ್ಳಲ್ಲ. ಅವರು ಏನು ಅಂದ್ಕೊಳ್ತಾರಪ್ಪ ಅಂತ ಅಂದರೆ, ವಾಟ್ ಕ್ಯಾನ್ ಐ ಲರ್ನ್ ಫ್ರಮ್ ದಿಸ್ ಅಂದ್ಕೊಳ್ತಾರೆ. ನಾನು ಇದರಿಂದ ಏನು ಕಲಿಬಹುದು, ಇಷ್ಟು ಫೇಲ್ಯೂರ್ ಆಗಿದ್ದೀನಿ, ಇಷ್ಟು ನನಗೆ ಸಕ್ಸಸ್ ಆಗ್ತಾ ಇಲ್ಲ ಅಂತ ತಿಳ್ಕೊಳ್ತಾರೆ. ಅದಕ್ಕೋಸ್ಕರ ನಾವು ಫಸ್ಟು ನಿಜವನ್ನು, ನಮ್ಮ ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಾಗ ನಮಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗ್ತದೆ, ಮತ್ತು ನಾವು ಮೆಂಟಲ್ ಪೀಸು ಚೆನ್ನಾಗಾಗುತ್ತದೆ. ಕಂಪೇರಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನು ಬೇರೆ ಜೊತೆ ಯಾವತ್ತೂ ಹೋಲಿಕೆ ಮಾಡ್ಕೋಬೇಡಿ ಫ್ರೆಂಡ್ಸ್. ಯಾಕೆ ಅಂತ ಅಂದರೆ, ಇಂದಿನ ಈ ಸೋಷಿಯಲ್ ಯುಗದಲ್ಲಿ ಇತರರು ಕೆಲವರು ಹೇಗೆ ಸಕ್ಸಸ್ ಆಗ್ತಾರೆ ಅಂತ ತೋರಿಸ್ತಾರೆ ಸಡನ್ನಾಗಿ. ಆದರೆ ಅವ್ರ ಸ್ಟ್ರಗಲ್ ಎಷ್ಟಿರುತ್ತೆ ಅಂತ ನಾವು ಹಿಂದೆ ನೋಡಿರೋದಿಲ್ಲ ಫ್ರೆಂಡ್ಸ್. ಅದಕ್ಕೆ ನೀವು ಯಾವಾಗಲೂ ಬೇರೆಯವ್ರ ಜೊತೆ, ಬೇರೆಯವರ ಹೈಲೈಟ್ ಜೊತೆ ನೀವು ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಜೊತೆ ನೀವು ಕಂಪೇರ್ ಮಾಡ್ಕೋಬೇಕು. ಹೇಗೆ ಅಂದರೆ, ನೆನ್ನೆ ಇದ್ದ ನೀವು ಇಂದಿನ ನಿಮ್ಮನ್ನು ಕಂಪೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬೇರೆಯವ್ರ ಜೊತೆ ಯಾವತ್ತೂ ಕಂಪೇರ್ ಮಾಡ್ಕೋಬೇಡಿ. ಇದು 2ನೇ ಹ್ಯಾಬಿಟ್ಸ್. 3ನೇ ಹ್ಯಾಬಿಟ್ ಯಾವುದಪ್ಪ ಅಂತ ಅಂದರೆ, ಲರ್ನ್ ಟು ಸೇ ನೋ ಅಂತ ಹೇಳಬೇಕು. ನಾವು ಯಾರಿಗಾದ್ರೂ ಒಂದು ಕೆಲಸ ಮಾಡ್ಕೊಡ್ತೀವಿ, ಎಲ್ಲರೂ ಹ್ಯಾಪಿಯಾಗಿರ್ಬೇಕಂತ ನಾವು ಬಯಸ್ತೀವಿ. ನಿಜವಾಗೂ ಬೇಡ, ನೋ ಅಂತ ಹೇಳಿ. ಹ್ಯಾಪಿಯಾಗಿರ್ಬೇಕಂತ ಅನ್ಕೊಂತೀವಿ, ಆದರೆ ಅವ್ರ ಕೆಲಸಗಳನ್ನು ನಾವು ಬರೀ ಅವ್ರಿಗೆ ಹೆಚ್ಚು ಆದ್ಯತೆ ಕೊಟ್ಟು ಅವ್ರ ಹತ್ರನೇ ಇರ್ತೀವಿ. ಅವುಗಳನ್ನು ನೀವು ಕಡಿಮೆ ಮಾಡ್ಕೊಳ್ಳಿ. ನೋ ಅಂತ ಹೇಳುವುದನ್ನು ಕಲಿಬೇಕು ನಾವು. ನಮಗಿಲ್ಲಾಂದರೆ ನಾಳೆ ನಮ್ಮ ಕನಸುಗಳೇ ನೋ ಅಂತ ಹೇಳಿ ಹೋಗ್ಬಿಡ್ತವೆ. ಅದಕ್ಕೆ ನಾವು ಎಲ್ಲದಕ್ಕೊಂದು ಸ್ವಲ್ಪ ನಾವು ನೋ ಅಂತ ಹೇಳೋದನ್ನು ಕಡಿಬೇಕು. ಯಾವಾಗಲೂ ಎಸ್ ಅಂತ ಜಾಸ್ತಿ ಹೇಳ್ಬಾರ್ದು, ನೋ ಅಂತಲೇ ಹೇಳಬೇಕು. 4ನೇದು ಹ್ಯಾಬಿಟ್ಸ್ ಯಾವುದಪ್ಪ ಅಂತಂದರೆ, ಕಂಟ್ರೋಲ್ ಯುವರ್ ಥಾಟ್ಸ್. ನಿಮ್ಗೆ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಬಂತಂದರೆ ಅದನ್ನೇ ರಿಯಾಲಿಟಿ ಅಂತ ಅನ್ಕೋಬೇಡಿ. ಕೆಲವೊಮ್ಮೆ ನಮ್ಮ ಮೈಂಡು ಭಯವನ್ನು ಸೃಷ್ಟಿ ಮಾಡ್ತದೆ, ಅಂದರೆ ಭಯವನ್ನು ಕ್ರಿಯೇಟಿವ್ ಮಾಡಿಬಿಡ್ತದೆ. ಅವಾಗ ನಾವು ಒಂದು ಥಾಟ್ಸ್ ಬಂದಾಗ ಅದನ್ನು ರಿಯಾಲಿಟಿ ಅಂತ ಅಂದ್ಕೊಳ್ಳದೆ ಅದನ್ನು ಒಂದು ಪಾಸಿಟಿವ್ ಆ್ಯಕ್ಷನ್ಗೆ ನೀವು ಬದಲಾವಣೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಗ ನಿಮಗೆ ಈಗ ನಾನು ಉದಾಹರಣೆ ಹೇಳ್ತೀನಿ. ನಾನು ಏನಾದರೂ ಒಂದು ಗಾಡಿ ತಗೊಂಡು ಹೋದರೆ, ಅಯ್ಯೋ ನನಗೇನಾಗುತ್ತೋ ಏನೋ ಅಂತ, ಅದು ಒಂದು ನೆಗೆಟಿವ್ ಥಾಟ್ಸ್. ಏನಾದರೂ ಆದರೆ ಅಂತ ಅದು ಒಂದು ನೆಗೆಟಿವ್ ಥಾಟ್ಸು. ಆದರೆ ಅದನ್ನು ಪಾಸಿಟಿವ್ಗೆ ಬದಲಾವಣೆ ಚೇಂಜ್ ಮಾಡ್ಕೋಬೇಕು. ಏನೂ ಆಗಲ್ಲ, ನಾನು ಚೆನ್ನಾಗಿ ಹೋಗಿ ಬರ್ತೀನಿ ಅಂತ ನೀವು ಮನಸ್ಸಿನೊಳಗೆ ಒಂದು ಪಾಸಿಟಿವ್ ಆ್ಯಕ್ಷನನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಏನೂ ಆಗಲ್ಲ. ಅದಕ್ಕೆ ಯಾವಾಗಲೂ ನೆಗೆಟಿವ್ ಥಾಟ್ಸ್ ಬಂದಾಗ ನೀವು ಅದನ್ನು ರಿಯಾಲಿಟಿ ಅಂತ ಕೂಡ ಅನ್ಕೋಬೇಡಿ ಫ್ರೆಂಡ್ಸು.
5ನೇ ಹ್ಯಾಬಿಟ್ ಯಾವುದು ಅಂದರೆ ಟೇಕ್ ಕೇರ್ ಆಫ್ ಯುವರ್ ಬಾಡಿ ಹೆಲ್ದಿ ಮೈಂಡ್ ಆಗಿರುತ್ತದೆ. ಅದಕ್ಕೆ ಪ್ರತಿದಿನ ವಾಕ್ ಮಾಡಿ, ಆಮೇಲೆ ಎಕ್ಸಸೈಸ್ ಮಾಡಿ, ಸಾಕಷ್ಟು ನೀರು ಕುಡೀರಿ, ಧ್ಯಾನ ಮಾಡಿ, ಯೋಗ ಮಾಡಿ, ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಫುಡ್ಡನ್ನು ತೆಗೆದುಕೊಳ್ಳ್ರಿ. ಹೆಲ್ದಿ ನಮ್ಮ ದೇಹ ಸದೃಢವಾಗಿದ್ದರೆ ಮನಸ್ಸು ಕೂಡ ಬಲವಾಗಿರ್ತದೆ ಫ್ರೆಂಡ್ಸ್. 6ನೇ ಹ್ಯಾಬಿಟ್ ಯಾವುದಪ್ಪ ಅಂದರೆ ಸ್ಪೆಂಡ್ ಟೈಮ್ ಅಲೋನ್. ನಿಮ್ಮ ಪ್ರತಿದಿನ ಕನಿಷ್ಠ ಪಕ್ಷ ಅಂದರೂ 10 ನಿಮಿಷ ನಿಮ್ಮ ಜೊತೆ ನೀವು ಸಮಯ ಕಳೀರಿ ಫ್ರೆಂಡ್. ಟಿ ವಿ ಬೇಡ, ಮೊಬೈಲ್ ಬೇಡ, ಸೋಷಲ್ ಮೀಡಿಯಾ ಬೇಡ, ನಿಮ್ಮ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡಿ ಫ್ರೆಂಡ್ಸ್. ಜಸ್ಟ್ ಯು ಆ್ಯಂಡ್ ಜಸ್ಟ್ ಯುವರ್ ಮೈಂಡ್ ಅಂತ. ಸೈಲೆಂಟ್ ಗಿವ್ಸ್ ಕ್ಲಾರಿಟಿ. ನಮಗೆ ಸೈಲೆಂಟ್ ಆಗಿದ್ದರೆ ನಮಗೊಂದು ಕ್ಲಾರಿಟಿ ಬರುತ್ತೆ ಫ್ರೆಂಡ್ಸ್. 7th ಹ್ಯಾಬಿಟ್ಸ್ ಏನಪ್ಪ ಅಂತ ಅಂದರೆ ಪ್ರಾಕ್ಟೀಸ್ ಗ್ರ್ಯಾಟಿಟ್ಯೂಡು. ಡೈಲಿ ನೀವು ಗ್ರ್ಯಾಟಿಟ್ಯೂಡನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಪ್ರತಿದಿನ ರಾತ್ರಿ ನೀವು ಇಂದು ನಡೆದ 3 ಒಳ್ಳೆಯ ವಿಷಯಗಳನ್ನು ನೆನಪಿಸಿಕೊಳ್ಳಿ ಫ್ರೆಂಡ್ಸ್. ಮತ್ತು ಯಾವಾಗಲೂ ಥ್ಯಾಂಕ್ಸ್ ಹೇಳೋದನ್ನು ಮಾತ್ರ ಮರಿಬೇಡಿ. ಗ್ರ್ಯಾಟಿಟ್ಯೂಡ್ ಹೇಳೋದ್ರಿಂದ ಗ್ರ್ಯಾಟಿಟ್ಯೂಡ್ ಚೇಂಜಸ್ ಯುವರ್ ಮೈಂಡ್ ಸೆಟ್. ಹ್ಯಾಪಿ ಪೀಪಲ್ ಆರ್ ಗ್ರೇಟ್ಫುಲ್ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನೀವು ಯಾವಾಗಲೂ ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಮರಿಬಾರ್ದು ಫ್ರೆಂಡ್ಸ್. 8ನೇದು ಯಾವುದಪ್ಪ ಹ್ಯಾಬಿಟ್ ಅಂದರೆ ಲರ್ನಿಂಗ್ ಆಲ್ವೇಸ್. ಅಂದರೆ ಕೀಪ್ ಲರ್ನಿಂಗ್. ನಾವು ಯಾವಾಗಲೂ ಲರ್ನ್ ಮಾಡ್ತಾ ಇರಬೇಕು. ನಮಗೆ ವಯಸ್ಸಾಯ್ತು ಬಿಡು, ನಮ್ಮದೆಲ್ಲ ಮುಗಿದಿದೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ನಮ್ಮ ಲೈಫ್ ಸೆಟ್ಲಾಗಿದೆ, ನಮಗೆ ಸಾಕಷ್ಟು ಹಣವಿದೆ, ನಮಗೇನು ಬೇಕಾಗಿಲ್ಲ ಅಂತ ನೀವು ತಿಳ್ಕೊಬೇಡಿ ಫ್ರೆಂಡ್ಸ್. ಎಲ್ಲದು ಬೇಕು. ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಎಲ್ಲವನ್ನು ಕಲಿಬೇಕು. ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕು. ಹೊಸ ಸ್ಕಿಲ್ಲನ್ನು ಬೆಳೆಸ್ಕೊಳ್ತಾ ಇರಬೇಕು. ಅದಕ್ಕೋಸ್ಕರ ನಾವು ಯಾವಾಗಲೂ ಕಲಿತಾನೆ ಇರಬೇಕು. ನಮಗೆ ಯಾವ ಏಜು ಅಂತ ಏನಿಲ್ಲ, ಎಲ್ಲ ಏಜಲ್ಲಿ ಕಲಿಬೋದು. ಒಂದು ಒಳ್ಳೆ ಪಾಡ್ಕಾಸ್ಟ್ ಕೇಳ್ರಿ, ಒಂದೊಳ್ಳೆ ಬುಕ್ಸ್ ಓದ್ರಿ, ಆಮೇಲೆ ಒಳ್ಳೆ ತಿಳ್ಕೊಳ್ರಿ ನಾಲೆಡ್ಜನ್ನು. ಆಮೇಲೆ ಯಾವಾಗಲೂ ನಾವು ಕಲಿತಾನೆ ಇರಬೇಕು. ಅದಕ್ಕೋಸ್ಕರ ನೀವು ಅಪ್ಡೇಟ್ ಆಗ್ತಾ ಇರಿದ್ದೀನ ಡೈಲಿ. ನಮಗೆ ನಮ್ಮ ಜಗತ್ತಿನಲ್ಲಿ ಎಷ್ಟೊಂದು ವಿಷಯಗಳಿದ್ದಾವೆ ತಿಳ್ಕೊಳ್ಳೋದ್ರ ಬಗ್ಗೆ. ಅದಕ್ಕೆ ನೀವು ಯಾವಾಗಲೂ ತಿಳ್ಕೊಳ್ತಾ ಇರಬೇಕು. ನೀವು ಕೀಪ್ ಲರ್ನಿಂಗ್. ಯಾವಾಗ 9ನೇ ಹ್ಯಾಬಿಟ್ಸ್ ಯಾವುದಪ್ಪ ಅಂದರೆ ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ನೀವು ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಬೇಡಿ. ನಿಮಗೆ ಏನಾದರೂ ಕೋಪ ಬಂದಾಗ ಸಡನ್ನಾಗಿ ರಿಪ್ಲೈ ಕೊಡೋಕೆ ಹೋಗ್ಬೇಡ್ರಿ. ಒಂದು 10 ಸೆಕೆಂಡ್ ನೀವು ಮೌನವಾಗಿ ಕೂತ್ಕೊಳ್ಳಿ. ಆನಂತರ ನೀವು ಡೀಪ್ ಬ್ರೀತಿಂಗ್ ಮಾಡ್ಕೊಳ್ಳಿ. ಆನಂತರ ಥಿಂಕ್ ಮಾಡಿ, ಆಮೇಲೆ ರೆಸ್ಪಾಂಡ್ ಮಾಡಿ. ಸ್ಟ್ರಾಂಗ್ ಮೈಂಡ್ ರೆಸ್ಪಾನ್ಸ್, ವೀಕ್ ಮೈಂಡ್ ರಿಯಾಕ್ಟ್ ಅಂತ ಕೂಡ ಹೇಳ್ಬೋದು. 10ನೇ ಹ್ಯಾಬಿಟ್ ಯಾವುದಪ್ಪ ಅಂದರೆ ಬಿಲೀವ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬಿ. ಅಂದರೆ ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನು ನಂಬದೇ ಇರದೇ ಇರ್ಬೋದು, ನಂಬದೇ ಇರದೇ ಹೋಗ್ಬೋದು. ಆದರೆ ನಿಮ್ಮನ್ನು ಮಾತ್ರ ನೀವು ನಂಬ್ಕೋಬೇಕು. ನಿಮ್ಮ ಕೆಲಸವನ್ನು ನೀವು ನಂಬಲೇಬೇಕು ಅಲ್ವಾ? ಅದಕ್ಕೆ ನಿಮ್ಮನ್ನು ನೀವು ನಂಬ್ಕೊಳ್ಳಿ. ನಿಮ್ಮ ಬಗ್ಗೆ ನೀವು ನಂಬಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರುತ್ತದೆ. ಈ 10 ಹ್ಯಾಬಿಟ್ಸ್ಗಳನ್ನು ನೀವು ಸರಿಯಾಗಿ ಮಾಡಿದ್ರಿ, ಅಳವಡಿಸ್ಕೊಂಡ್ರಂತೆ ನಿಮ್ಮ ಮೈಂಡು ಸ್ಟ್ರಾಂಗ್ ಆಗ್ತದೆ ಫ್ರೆಂಡ್ಸ್. ಸ್ಟ್ರಾಂಗ್ ಮೈಂಡ್ ಅನ್ನೋದು ಒಂದೇ ದಿನಕ್ಕೆ ಬರುವುದಿಲ್ಲ ಫ್ರೆಂಡ್ಸ್. ಸ್ಮಾಲ್ ಹ್ಯಾಬಿಟ್ಸ್ಗಳನ್ನು ಬಳಸ್ಕೊಂಡ್ರೆ, ನಾವು ಅದನ್ನು ಅನುಸರಿಸಿದ್ರೆ ಮಾತ್ರ ನಮಗೆ ಒಂದು ಸ್ಟ್ರಾಂಗ್ ಮೈಂಡ್ ಬಿಲ್ಡ್ ಆಗ್ತದೆ. ಒಂದು ದಿನ ನಮ್ಮ ಲೈಫ್ ಕೂಡ ಚೇಂಜ್ ಆಗ್ಬೋದು. ಈ ಹ್ಯಾಬಿಟ್ಸ್ಗಳಲ್ಲಿ ಮೊದಲು ನೀವು ಯಾವ ಹ್ಯಾಬಿಟ್ಸನ್ನು ಫಾಲೋ ಮಾಡಿದ್ದೀರಿ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮಳೆ ಬರ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತೆ ಒಂದು ಒಳ್ಳೆಯ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ಟಾಟಾ ಬಾಯ್.